ನಮ್ಮ ಕ್ರೂಸ್ ಹತ್ತತೀವಿ. ಆಮೇಲೆ ಇದು ಬೇಕ್ಡ್ ಆಯಿಸ್ಟರ್ಸ್, ಪ್ರಾನ್ಸ್ ಐತಿ ಆ್ಯಂಡ್ ಫಿಶ್ ಐತಿ. ಸೊ ಇದು ನಮ್ಮ ರೂಮ್ ಅಂತೂ ಅನಾಹುತ ಐತಿ. ಆಮೇಲೆ ಇದು ಮಸಾಜ್ ಚೇರ್. ಸೊ ಈ ಬೋಟ್ ಒಳಗೆ ಏನೇನೋ ಬಿಯರ್, ಆಮೇಲೆ ಏನೇನೋ ಸ್ನ್ಯಾಕ್ಸ್, ಏನೇನೋ ಮಾರತ್ತಾರೆ, ಚಿಪ್ಸ್ ಏನೇನೋ ಮಾರಕ್ಕೆ ಬರತ್ತಾರೆ. ಎಲ್ಲರಿಗೂ ಶುಭೋದಯ. ವೆಲ್ಕಮ್ ಟು ಡೇ 3. ಇವತ್ತೇನಿರ್ತೈತೆ ಅಂದ್ರೆ ನಮ್ಮ ಟ್ರಿಪ್ ಒಳಗೆ ನಾವು ಕ್ರೂಸ್ ಹೊಂಟೇವಿ, ಮೊಂಚೇರಿ ಕ್ರೂಸ್ ಅಂತ. ನಾವು ಏನು ಸ್ಟೇ ಆಗ್ಯಾವಲ್ಲ ಹನಾಯಿಂದ ಒಂದು 200 ಕಿಲೋಮೀಟರ್ಸ್ ಐತಿ ಹಲಾಂಗ್ ಬೇ ಅಂತ. ಸೊ ಅಲ್ಲಿ ಕ್ರೂಸ್ ಬುಕ್ ಮಾಡೀವಿ. ಸೊ ನೆಕ್ಸ್ಟ್ ಇವತ್ತಿಂದ ನಾಳೆವರೆಗೂ ನಾವು ಕ್ರೂಸ್ ಒಳಗೆ ಇರ್ತೀವಿ. ಸೊ ಆ ಕ್ರೂಸ್ ಹೆಂಗಿರ್ತೈತಿ, ಏನೇನು ಆ್ಯಕ್ಟಿವಿಟೀಸ್ ಇರ್ತಾವೆ ಕ್ರೂಸ್ ಒಳಗೆ, ಫುಡ್ ಏನು ಇರ್ತೈತಿ, ಸೊ ಯಾವ ಥರ ಕಂಪ್ಲೀಟಾಗಿ ಈ ವ್ಲಾಗ್ ಅದ್ರ ಬಗ್ಗೆನೇ ಇರ್ತೈತಿ, ಮೊಂಚೇರಿ ಕ್ರೂಸ್ ಬಗ್ಗೆ. ಸೊ ನಡ್ರಿ ಹೋಗೋಣ ಅಂತ. ಟೈಮ್ 8 ಗಂಟೆ ಆಗೈತಿ. 8:15 ಕ್ರೂಸ್ ಅವರ ಬಂದು ಪಿಕ್ ಮಾಡತ್ತಾರೆ ನಮ್ಮನ್ನ. ಸೊ ಅವ್ರು ಪಿಕ್ ಮಾಡಿದ್ಮೇಲೆ ಸೀದಾ ಹೋಗೋದು ಅಂತ. ಬರ್ರಿ ಹೋಗೋಣ ಅಂತ. ಸೊ ನಾವು ವಿಯೆಟ್ನಾಮ್ ಬರೋಕ್ಕಿಂತ ಮುಂಚೆ ವಿಯೆಟ್ನಾಮ್ದು ಕರೆನ್ಸಿ ನೋಡಿ, ಇಲ್ಲಿ ನಮಗೆಲ್ಲ ಇಂಡಿಯನ್ಸಿಗೆ ಚೀಪಾಗಿ ಸಿಗ್ತೈತಿ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಐತಿ. ಇವರೆಲ್ಲ ಥೌಸಂಡ್ಸ್ನಾಗ ಮಾತಾಡ್ತಾರೆ. ಇವಾಗ ನಾವು ಬ್ರೇಕ್ಫಾಸ್ಟಿಗೆ ನೋಡ್ರಿ ಬ್ರೆಡ್ಡು, ಆಮೇಲೆ ಕ್ರೊಸೋ ಅಂತ ಏನೇನೋ ತೊಗೊಂಡು ಬಂದೇವಿ. ನಮ್ಮ ಇಂಡಿಯಾ ಇದು 300 ರೂಪಾಯಿ ಆಗೈತೆ ನಮ್ಗೆ. ಸೊ ಇಂಡಿಯಾ ಒಳಗೆ ಇದು ತೊಗೊಂಡಿದ್ವಿ ಅಂದ್ರೆ ನಾವು 300 ರೂಪಾಯಿಗೆ ಏನೇನು ತೊಗೋದಿತ್ತು ಬೇಕ್ರಿ ಒಳಗೆ. ಸೊ ಇಲ್ಲಿ ಒಂದು ಪೈನಾಪಲು ತೊಗೊಂಡಿದ್ವಿ ಮೊನ್ನೆ. ಒಂದು 4-5 ಸ್ಲೈಸ್ ಇತ್ತು, ಅದು 150 ರುಪೀಸ್ ಆಯ್ತು. ಸೊ ಹಿಂಗೆಲ್ಲ ಕಾಸ್ಟ್ಲಿ ಐತಿಲ್ಲ. ಆ್ಯಕ್ಚುಲಿ ಕಾಸ್ಟ್ ಆಫ್ ಲಿವಿಂಗ್ ಇಂಡಿಯಾಕ್ಕಿಂತನೂ ಕಾಸ್ಟ್ಲಿ ಐತಿ. ನಾವು ಅವ್ರ ಕರೆನ್ಸಿ ನೋಡಿ ಮೋಸ ಹೋಗ್ಬೋದು, ಬಟ್ ಕಾಸ್ಟ್ ಆಫ್ ಲಿವಿಂಗ್ ನೋಡಿ ಬರ್ಬೇಕು ಇನ್ನೊಂದು ಕಂಟ್ರಿಗೆ ಹೋಗುವಾಗ. ಸೊ ಇಲ್ಲಿ ಇನ್ನೊಂದು ಏನು ಪ್ರಾಬ್ಲಮ್ ಅಂದ್ರೆ ಇಲ್ಲಿ ಫುಡ್ದು ಭಾಳ ಪ್ರಾಬ್ಲಮ್. ಆದಷ್ಟು ಇಂಡಿಯಾದಿಂದ ಬಂದ್ರಿ ಅಂದ್ರೆ ವೆಜಿಟೇರಿಯನ್ಸ್ ಆಗಿದ್ರಿ ಅಂದ್ರೆ, ಇವನ್ ನಾನ್ ವೆಜಿಟೇರಿಯನ್ಸ್ ಆಗಿದ್ರು ಇಂಡಿಯಾದಿಂದ ಏನಾರು ಸ್ವಲ್ಪ ಫುಡ್ ತೊಗೊಂಬರಕ್ಕೆ ಟ್ರೈ ಮಾಡಿರಿ. 1 ಡೇಗೆ 2 ಅಥವಾ 2 ದಿವ್ಸಕ್ಕೆ ಆಗುವಷ್ಟರ. ಇಲ್ಲ ಇವಾಗ ಇದು ಬರ್ತೈತಲ್ಲ, ಬಿಸಿನೀರು ಹಾಕಿದ ತಕ್ಷಣ ಮ್ಯಾಗಿ ರೆಡಿ, ಆಮೇಲೆ ಪಲಾವ್ ಗಿಲಾವ್ ಎಲ್ಲ ಬಂದವಾಗ MTRದು ಆ ಥರ ಎಲ್ಲ ಇಟ್ಕೊಂಬರ್ರಿ. ಇಲ್ಲಾಂದ್ರೆ ಇಟ್ಸ್ ಭಾಳ ಪ್ರಾಬ್ಲಮ್. ಯಾಕಂದ್ರೆ ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇ ಲಿಟ್ರಲಿ 3 ಹೊತ್ತಿಗೆ ತಿನ್ನೋದು ಬರೀ 1 ಹೊತ್ತನ್ನ ತಿಂದೇವಿ. 1 ಹೊತ್ತಿಗೆ ತಿನ್ನೋದು 3 ಹೊತ್ತು ತಿಂದೇವಿ. ಅಷ್ಟು ಕಡಿಮೆ ಲಿಟ್ರಲಿ ಯಾವಾಗಲೂ ಹೊಟ್ಟೆ ಹಸ್ಕೊಂಡೇ ಇರೋದು. ಏನೂ ಸಿಗಂಗಿಲ್ಲ, ಲಿಟ್ರಲಿ ಏನೇನೂ ಸಿಗಂಗಿಲ್ಲ. ಇಂಡಿಯಾ ಒಳಗೆ ಏನಾರ ತಿನ್ಬೋದು, ಇಲ್ಲಿ ಎಲ್ಲಿ ಹೋದ್ರೂ ಒಂಥರ ನಾನ್ ವೆಜ್ ಸ್ಮೆಲ್ ಬರ್ತೈತಿ. ಸಿಕ್ಕಾಪಟ್ಟಿ ಹಾರ್ಡ್ ಕೋರ್ ಮೀಟ್ ಈಟರ್ಸ್ ಇವರು. ಏನೇನೋ ಮೀಟ್ ತಿಂತಾರೆ, ಅದ್ರದ್ದೆಲ್ಲ ಸ್ಮೆಲ್ ನಿಮ್ಗೆ ಏನೂ ತಿನ್ನಕ್ಕೆ ಮನ್ಸು ಬರೋಂಗಿಲ್ಲ. ಇವನ್ ಅಲ್ಲಿ ಹೋಗಿ ವೆಜಿಟೇರಿಯನ್ ಇದ್ರೂ ವೆಜಿಟೇರಿಯನ್ ತಿನ್ನಕ್ಕೆ ಮನ್ಸು ಬರೋಂಗಿಲ್ಲ ಆ ವಾಸನೆಗೆ. ಸೊ ಅದೇ ಪ್ರಾಬ್ಲಮ್ ಆಗೈತೆ ಭಾಳ ಜನ ವೆಜಿಟೇರಿಯನ್ಸ್ಗೆ. ನಾನ್ ವೆಜಿಟೇರಿಯನ್ ನನಗೂ ಸಿಕ್ಕಾಪಟ್ಟಿ ಪ್ರಾಬ್ಲಮ್ ಆಗೈತಿ. ಇವಾಗ ಡೇಟು ನಮ್ದು ಇನ್ನೂ 10 ದಿವಸ ಐತಿ. ಸೊ ಇನ್ನೂ 10 ದಿವಸ ಹೆಂಗೆ ಕಳಿತೇವೋ ಗೊತ್ತಿಲ್ಲ, ಏನೇನು ತಿಂತೀವೋ. ಬೇರೆ ಸಿಟಿಗೆ ಹೊಂಟೇವಿ. ಇವಾಗಂತೂ ಹನಾಯಿ ಮುಗಿಸಿದ್ವಿ. ಈಗ ನೆಕ್ಸ್ಟ್ ಕ್ರೂಸ್ಗೆ ಹೊಂಟೇವಿ. ಕ್ರೂಸ್ನಾಗ ಏನು ಇರ್ತೈತೆ ಗೊತ್ತಿಲ್ಲ ಊಟ. ಕ್ರೂಸ್ನಾಗ 1 ದಿವಸ ಇರ್ತೈತಿ. ಆಮೇಲೆ ಮತ್ತೆ 3 ಸಿಟಿಗೆ ಹೋಗ್ತೀವಿ. ಆ 3 ಸಿಟಿ ಒಳಗೂ ಹೆಂಗೆ ಇರ್ತೈತೆ ಗೊತ್ತಿಲ್ಲ. ನೋಡೋಣ ಅಂತ ನೋಡ್ಕೊತ ಇರ್ರಿ. ವ್ಲಾಗ್ನಾಗ ಹೇಳ್ತೇನೆ ನಿಮ್ಗೆ ಹೆಂಗಿತ್ತು ಊಟ ಅಂತ. ಸೊ ಫೈನಲಿ ನಮ್ಮ ಗಾಡಿ ಬಂತು. ಸೊ ಇದು ನಮ್ಮ ಗಾಡಿ. ಹಾಯ್. ಸೊ ಇದು ನಮ್ದು ಪಿಕಪ್. ಆಲ್ರೆಡಿ 5 ಮಂದಿ ಅದಾರ. ಸೊ ನಾವಿಬ್ರು ಹೋಗೋಣಂತೆ. 200 ಕಿಲೋಮೀಟರ್ಸ್ 2.5-3 ತಾಸು ಆಗ್ಬೋದು. ಕಂಫರ್ಟಬಲ್ ಆಗೈತಿ, ಬಟ್ ಕಿಟಕಿ ಓಪನ್ ಮಾಡಕ್ಕೆ ಬರೋಂಗಿಲ್ಲ. AC ಐತಿ, ಇದು ಕಷ್ಟ. ಬಂದು ಇಳಿದ್ವಿ. ಇಲ್ಲಿ ನೋಡ್ರಿ, ಎಲ್ಲರೂ ಬಂದು ಇಳಿದಾರೆ ಇಲ್ಲೇ. ಸೊ ನಮ್ದು ಮೊಂಚೇರಿ ಕ್ರೂಸ್ದು ಈ ಕಡೆ ಐತಿ. ಅಲ್ಲೂ ಒಳಗೆ ಹೋಗಿ ಫಸ್ಟ್ ಚೆಕ್-ಇನ್ ಆಗೋಣ ಅಂತ. ನಮ್ಮ ಬ್ಯಾಗ್ ಎಲ್ಲ ಡ್ರಾಪ್ ಮಾಡಿದ್ವಿ. ಸೊ ಇದು ಡೈರೆಕ್ಟ್ ಹೋಗ್ತೈತಿ. 12-10 ಅನ್ನೋಷ್ಟಿಗೆ ಪಿಕ್ ಮಾಡ್ತಾರಂತೆ. ಸೊ ಇಲ್ಲಿ ಬಂದು ಒಂದು ಬೇರೆ ಬೋಟ್ನ ಪಿಕ್ ಮಾಡ್ತಾರೆ. ಆಮೇಲೆ ಮತ್ತೆ ನಮ್ಮ ಮೇನ್ ಕ್ರೂಸಿಗೆ ಕರ್ಕೊಂಡು ಹೋಗ್ತಾರೆ. ಸೊ ವೇಟ್ ಮಾಡ್ಬೇಕು ಈಗ ಸ್ವಲ್ಪ ಹೊತ್ತು. ಸದ್ಯಕ್ಕೆ ನಮ್ಗೆ ಕಾಂಪ್ಲಿಮೆಂಟ್ರಿ ಆಗಿ ಐಪೆನ್ ಲಿವೆ ಚಾಕ್ಲೇಟ್ಸ್, ಆಮೇಲೆ ಟೀ, ಜಿಂಜರ್ ಟೀ, ಲೆಮನ್ ಟೀ ಏನೇನೋ ಐತಿ. ಕುಡಿಯೋಕೆ ನೀರು ಐತಿ. ಸದ್ಯಕ್ಕಂತೂ ವೇಟ್ ಮಾಡೋ ಮಟ್ಟ ಇದನ್ನ ಕುಡಿಯೋದು, ತಿನ್ಕೊಂಡು ಕುಂದ್ರೋದು. ಈಗ
ಸೊ ನಾವು ಮೋಸ್ಟ್ಲಿ ಇದ್ರಾಗ ಹೋಗ್ಬೇಕೀಗ. ಮಾನ್ಸೇರಿ ಅಂತ ಬರ್ತೈತಿ. ಸೊ ಇದ್ರಾಗ ನಮ್ಮ ಮೇನ್ ಕ್ರೂಸ್ ಎಲ್ಲೈತೆ ಅಂತ ಕಾಣಿಸ್ವಲ್ತ. ಸಿಕ್ಕಾಪಟ್ಟಿ ಮಂಜು ಐತಿ ನೋಡ್ರಪ್ಪ. ಇಲ್ಲಿ ಯಾವ ಲೆವೆಲಿಗೆ ಮಂಜು ಬಿತ್ತೈತೆ ಅಂದ್ರೆ ನಮ್ಮ ಹಣೆ ಬರಕ್ಕೆ ನಾವು ಯಾವಾಗ ಟ್ರಿಪ್ ಹೋಗ್ತೇವೆ ಅವಾಗ ಅವ್ನು ಮಳೆ ಮಂಜು ನೋಡ್ರಿ ಅವ್ನು ಕತ್ಲೆ ಹೆಂಗೆ ಹೊಡೆದೈತಿ. ಅದು ನಿನ್ನೆ ಹೋಗಿದ್ದು ನಿನ್ಬಿನ್ ಟೂರ್ ಇತ್ತಲ್ಲ, ಅದಕ್ಕೂ ಬಿಸಿಲಿದ್ರೆ ಅದು ಫೋಟೋಸ್ ಏನಾರ ಸಿಕ್ಕರೆ ಹಾಕಿರ್ತೀನಿ ಗೂಗಲ್ ಒಳಗೆ. ನೋಡ್ರಿ ಅದು ಹೆಂಗೆ ಕಾಣಿಸ್ತದೆ ಅಂತ. ನಾವು ಹೋದಾಗ ಫುಲ್ಲು ಮಂಜು, ಫುಲ್ಲು ಮೋಡ. ಇಲ್ಲೂ ನೋಡ್ರಿ ಈಗ ಇದು ಬಿಸಿಲಿದ್ದಿದ್ರೆ ಮಸ್ತ್ ಇರೋದು. ಸನ್ಸೆಟ್ ಮತ್ತು ಸನ್ರೈಸ್ ಫುಲ್ ಅಂದ್ರೆ ನೀರು ಮಧ್ಯ. ಇವಾಗೂ ಫುಲ್ ಏನು ಡಿಫ್ರೆನ್ಸ್ ಆಗವಲ್ತು ನಮ್ಗೆ. ಬೆಳಗ್ಗೆಯಿಂದ ಇಲ್ಲಿ ಮಟ್ಟ ಏನೂ ಡಿಫ್ರೆನ್ಸ್ ಆಗಿಲ್ಲ. ಸಂಜೆ ಮಟ್ಟನೂ ಹಿಂಗೆ. ಸೊ ಎಲ್ಲ ನೆನ್ನೆ ಮೊನ್ನೆ ಹೋದವ್ರು ಬರತ್ತಾರೆ ಈಗ. ಸೊ ಅದು ಚೆಕ್ಔಟ್ ಟೈಮ್, ನಮ್ಮದು ಚೆಕ್-ಇನ್ ಟೈಮ್. ಅವ್ರೆಲ್ಲ ಇಳಿದ್ಮೇಲೆ ನಾವು ಮೋಸ್ಟ್ಲಿ ಇದಕ್ಕೆ ಹತ್ತಬೇಕು. ಸೊ ಇಲ್ಲಿ ಬಂದು ಕುಂತೀವಿ ಇವಾಗ. ಜಸ್ಟ್ ನಮ್ಮ ಲಗೇಜ್ ಎಲ್ಲ ಇಲ್ಲಿ ಇಟ್ಟಾರ. ಎಲ್ಲರೂ ಬಂದು ಹತ್ತು ಕುಂದ್ರಾತಾರ. The big boat area, it will take about half an hour from here to there. So could you please, on the way the boat moving, we keep sitting down, we keep the life vest on till the boat stops safely to the big boat area. ಅಲ್ಲಿ ನೀವು ನೋಡ್ಬೋದು ಒಂದು ದೊಡ್ಡ ಗುಡ್ಡ ಈಗ ಕಾಣತೈತಲ್ಲ. ಈ ಥರ ಸಿಕ್ಕಾಪಟ್ಟಿ ಗುಡ್ಡ ಅದಾವಿಲ್ಲಿ. ಬಟ್ ಎಲ್ಲ ಮೋಡ ಮಂಜು ಬಂದು ಏನೂ ಕಾಣ್ದಂಗೆ ಆಗೈತಿ. ಸೊ ಬಂತಪ್ಪ, ಇಳಿಯತ್ತೀವಿ ಫೈನಲಿ. ನಮ್ಮ ಕ್ರೂಸ್ ಹತ್ತತ್ತೀವಿ. ಮಳೆ ಹೊಡ್ಯಾತೈತಿ ಸುತ್ತಮುತ್ತಲು. ನೋಡ್ರಿ ಇಲ್ಲಿ ಎಷ್ಟು ಮೆಸೇಜ್. ಹೇ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಂ, ಓ ಹಾಕ್ಬಿಡಿ. ಮುಖ ಒರೆಸ್ಕೊಳಕ್ಕಲ್ಲ. ಹಾಯ್, ಥ್ಯಾಂಕ್ ಯು. ಎಸ್ ಟು ಶೋರ್, ಥ್ಯಾಂಕ್ ಯು. ಸೊ ಇದು ನಮಗೆ ರೆಡಿ ಮಾಡ್ಯಾರ. ಸೊ ಇಲ್ಲೊಂದು ಬಾರ್ ಕೌಂಟ್ರ್ ಐತಿ. ಇದು ಪೇ ಮಾಡಿ ತೊಗೋಬೇಕು ಏನಾರು ತೊಗೊಳೋದಿತ್ತಂದ್ರೆ. ಸೊ ಇಲ್ಲೆಲ್ಲ ಬ್ರೆಡ್ಸ್ ಐತಿ. ಸೊ ಇಲ್ಲೆಲ್ಲ ಫ್ರೂಟ್ಸ್ ಎಲ್ಲ ಇಟ್ಟಾರ. ಸೊ ಇಲ್ಲೆಲ್ಲ ಸಾಸಸ್ ಐತಿ. ಆಮೇಲೆ ಏನೋ ಪಿಕಲ್ಸ್ ಇರ್ಬೋದು. ಇದು ಪಿಕಲ್ಡ್ ಬೇ. ಇಲ್ಲಿ ಸಲಾಡ್ಸ್, ಸುಶಿ. ಸೊ ಇದು ಸೀ ಫುಡ್ ಸೂಪು. ಆಮೇಲೆ ಇದು ಬೇಕ್ಡ್ ಆಯಿಸ್ಟರ್ಸ್. ಆಮೇಲೆ ಇದು ಬೀಫ್ ಏನೇನೋ ಐತಿ. ಇದು ಪ್ರಾನ್ಸ್ ಐತಿ ಆ್ಯಂಡ್ ಫಿಶ್ ಐತಿ. ಗ್ರಿಲ್ಡ್ ಕ್ರ್ಯಾಬ್ ಐತಿ. ಆಮೇಲೆ ಚಿಕನ್ನು, ಆಮೇಲೆ ಪಾಸ್ತಾ, ವೆಜಿಟೇಬಲ್ಸು, ಒಂದೇನೋ ರೈಸ್. ಆಮೇಲೆ ಸ್ಕ್ವಿಡ್ ಕೇಕ್ ಅಂತ. ಇವಳಿಗೆ ಸ್ಪೆಷಲ್ ವೆಜಿಟೇರಿಯನ್ ಫುಡ್ ಕೊಟ್ಟಾರ. ಏನೋ ಅವಳು ವೆಜಿಟೇರಿಯನ್ ಅಂತ ಮೆನ್ಷನ್ ಮಾಡಿದ್ದಕ್ಕೆ ನಾವು ಸ್ವಲ್ಪ ಸೀ ಫುಡ್ ಎಲ್ಲ ಹಾಕ್ಕೊಂಡೇನಿ. ನಮ್ಮ ಕಾವ್ಯ ಅಂತೂ ಫುಲ್ ವೆಜ್ ತಿನ್ನತ್ತಾಳ. ಫುಲ್ ವೆಜ್, ಫ್ರೂಟ್ಸ್, ವೆಜಿಟೇಬಲ್ಸ್. ಸೊ ಏನೇನೋ ಐತಿ, ಟ್ರೈ ಮಾಡೋಣ. ಫಸ್ಟ್ ಮಶ್ರೂಮ್ಸ್ ಏನೋ ಐತಿ. ಬ್ರಾಕ್ಲಿ. ಕಾವ್ಯ ವೆಜಿಟೇರಿಯನ್ ಅಂತ ಹೇಳಿ ಫುಲ್ ವೆಜ್ ಮೆನ್ಷನ್ ಮಾಡ್ಯಾಳಂತ. ವೆಜಿಟೇರಿಯನ್ ಅವಾಗಿಂದ ಸ್ಪೆಷಲಾಗಿ ಏನೇನೋ ಮಾಡಿ ತಂದು ಕೊಡತ್ತಾರ. ನಮ್ಮ ಕಾವ್ಯಕ್ಕೆ ಬದ್ನಿಕಾಯಿ ಬಜ್ಜಿ ಕೊಟ್ಟಾರೆ. ಹೆಂಗೈತಿ ಬಾ ಬಜ್ಜಿ? ತಿಂದ ಟೇಸ್ಟ್ ಹೇಳು. ಉಪ್ಪಿಲ್ಲ, ಖಾರ ಇಲ್ಲ. ನಮ್ದು ಕ್ರೂಸ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗೈತಿ ಸ್ಲೋ ಆಗಿ. ಫುಲ್ ಎಲ್ಲ ಕಾಣಿಸ್ತದಲ್ಲ, ಮೌಂಟೇನ್ಸ್ ಎಲ್ಲ ಅದಾವ ಕಡೆ. ಇವಾಗ ನಮ್ಮ ರೂಮ್ಗೆ ಹೋಗ್ಬೇಕು. ನೆಕ್ಸ್ಟ್ ಆಮೇಲೆ ನಿಮ್ಗೆ ಕ್ರೂಸ್ ಟೂರ್ ಕೊಡ್ತೇನೆ ಅಂತ. ಫಸ್ಟ್ ರೂಮ್ಗೆ ಹೋಗ್ತೇವೆ. ಇವಾಗ ನಾವು ವಾಪಸ್ ನಮ್ಮ ರೂಮ್ಗೆ ಹೊಂಟೇವಿ. ನಮ್ಮ ರೂಮ್ ಹೆಂಗಿರ್ತೈತಿ
ನಮ್ಮ ರೂಮ್ ಟೂರ್ ಒಂದು ಕೊಡ್ತೀನಿ. ನಮ್ಮ ರೂಮ್ ಟೂರ್ ಕೊಟ್ಟ ಮೇಲೆ ನೆಕ್ಸ್ಟ್ ಫುಲ್ ಶಿಪ್ ಟೂರ್ ಕೊಡ್ತೀನಿ, ಕ್ರೂಸ್ ಟೂರ್. ನಮ್ಮದು 302 ಆ ಕಡೆ ಐತಿ, ಈ ಕಡೆ ಐತೆ ನಮ್ದು. ಸೊ ಇದು ನಮ್ಮ ರೂಮ್. ಸೊ ಇದು ನಮ್ಮ ರೂಮ್ ಅಂತೂ ಅನಾಹುತ ಐತಿ. ಹೆಂಗೈತ ರೂಮ್? ಇಲ್ಲೊಂದು ಬಾಲ್ಕನಿ ಥರ ಐತಿ, ಇಲ್ಲಿ ಕುತ್ಕೋಬೋದು. ಬಟ್ ಹಿಂಗೆ ವ್ಯೂ ಐತಿ, ಓಪನ್ ವ್ಯೂ. ಆಮೇಲೆ ಇದು ಮಸಾಜ್ ಚೇರ್ ಫ್ರೀ ಐತಿ. ಆಮೇಲೆ ಇಲ್ಲಿ ಹಂಗೆ ಚೇರ್ಸ್ ಅದಾವ. ಸೊ ನಾನು ಈ ಕಡೆ ಬಾಲ್ಕನಿ ಇರ್ತೈತೆ ಅಂದ್ಕೊಂಡಿದ್ದೆ, ಈ ಕಡೆ ಬಾಲ್ಕನಿ ಇಲ್ಲ. ಆಮೇಲೆ ಒಳಗಡೆ ಇಲ್ಲೆಲ್ಲ ಲಗೇಜ್ ಇಡಾಕೇನೇನೋ ವಾರ್ಡ್ರೋಬ್ ಐತಿ. ಸೊ ಇದು ನಮ್ಮ ಬಾತ್ರೂಮು ಪ್ಲಸ್ ವಾಶ್ರೂಮ್ಸ್ ಹಿಂಗೈತಿ. ಇದು ಇಲ್ಲೂ ಆರಾಮ್ ವ್ಯೂ ಐತಿ, ವ್ಯೂ ಐತಿ. ಇದು ಒಂದು ಬಾತ್ ಟಬ್ ಐತಿ. ಸೊ ಇದು ಓಪನ್ ಮಾಡ್ಕೋಬೋದು. ಫಸ್ಟ್ ಸ್ವಲ್ಪ ಬಾಲ್ಕನಿ ಒಳಗೆ ಹೋಗಿ ಬರೋಣ ಅಂತ ಹೆಂಗೈತೆ ನೋಡ್ತೀನಿ. ಓಪನ್ ಮಾಡೋದು. ಎಸ್, ಮಳೆ ಬಂದೆಲ್ಲ ಹಾಳಾಗೈತಿ. ಮಳೆ ಬಂದೆಲ್ಲ ಹಾಳಾಗೈತಿ. ಇಲ್ಲಾಂದ್ರೆ ಮಸ್ತ್ ಇರ್ತಿತ್ತು, ಇನ್ನು ಆರಾಮಾಗಿಲ್ಲ ಎಲ್ಲ ಅಡ್ಡಾಡಕ್ಕೆ. ಇಲ್ಲೆಲ್ಲ ಹಸಿ ಐತಿ, ಇಲ್ಲಿ ಕುತ್ಕೋಬೋದು ಆರಾಮ. ಕಾಲು ಜಾರ್ ಬಿದ್ದ ಇಲ್ಲಿ ನಮ್ಮ ಅಕ್ಷಯ್ ಅವರು ಸ್ವಲ್ಪ ಏಟ್ ಮಾಡ್ಕೊಂಡ್ರು. ಆವಾಗಲೇ ಈ ಬಾಲ್ಕನಿ ಡೋರ್ ತೆಗಿಯಕ್ಕೆ ಹೋಗಿ 2 ಸ್ಲೈಡರ್ ಮಧ್ಯೆ ಡೋರ್ ಇಟ್ಟು ಹಿಂಗೆ ಬ್ಲಡ್ ಕ್ಲಾಟ್ ಆಗಿದೆ. 2 ಸ್ಲೈಡರ್ ಮಧ್ಯೆ ಫಿಂಗರ್ ಡೋರ್ ಅಲ್ಲ, ಸಾರಿ, 2 ಸ್ಲೈಡರ್ ಮಧ್ಯೆ ಫಿಂಗರ್ ಇಟ್ಟು ಬ್ಲಡ್ ಕ್ಲಾಟ್ ಆಗಿ ಸಿಕ್ಕಾಪಟ್ಟೆ ನೋಯ್ತೈತಿ. ಸೊ ನಮ್ದು ಕ್ರೂಸ್ ಟೂರ್ ಕೂಡ ಕರ್ಕೊಂಡು ಹೊಂಟೇವಿ. ಈಗ ರೂಮಿಂದ ಹೊರಗೆ ಬಂದ್ವಿ ಇವಾಗ ಜಸ್ಟ್. ಸೊ ಇದು ಒಂದು ಫುಲ್ ಫ್ಲೋರ್, ಇದು ಮೋಸ್ಟ್ಲಿ 3rd ಫ್ಲೋರ್. ಸೊ ಎಲ್ಲ 3 ಸೀರೀಸ್ ಎಲ್ಲ ಇಲ್ಲೇ ಐತಿ, ಹುಷಾರು. ಸೊ ಇಲ್ಲಿ ಸ್ಲಿಪ್ಪರ್ ಇರ್ತೈತಿ ಅಂತ ಹಾಕಾರ. ಓಕೆ, ಸೊ ಇದು ನಮ್ಮ ಶಿಪ್ ಮುಂದ್ಗಡೆ ಹಿಂಗೈತಿ. ಇದು ಕ್ಯಾಪ್ಟನ್ಸ್ ಏರಿಯಾ. ಸೊ ಇಲ್ಲ ನಮ್ಮ ಕ್ಯಾಪ್ಟನ್ ಅದಾರ. ಸೊ ಇದೆಲ್ಲ ಬೇರೆ ಬೇರೆ ಕ್ರೂಸಸ್ ಅದಾವ. ಮಸ್ತ್ ವ್ಯೂ ಐತಿ. ಇದು ಫ್ರಂಟ್ ಪಾರ್ಟ್ ಆಫ್ ದಿ ಕ್ರೂಸ್ ನೋಡಿಲ್ಲ ಯಾವುದೋ. ಇದು ಮಾಂಚೇರಿ. ಇದು ಮಾಂಚೇರಿ ಕ್ರೂಸ್. ವ್ಯೂ ಅಂತೂ ಅನಾಹುತ ಐತಿ. ಸಣ್ಣ ಮಳೆ ಬರೋದೈತಿ. ಬಿಸಿಲು ಇದ್ದಿದ್ರೆ ಇನ್ನೂ ಮಸ್ತ್ ಇರೋದು. ನಡೀತೈತಿ, ಏನು ಮಾಡಕ್ಕೆ ಬರೋಲ್ಲ. ನೋಡ್ರಪ್ಪ ಸ್ಕೈ ಡೆಕ್. ಇದೆಲ್ಲ ಡ್ರೈ ಇದ್ದಿದ್ರೆ ಆರಾಮ್ ಕುತ್ಕೊಳಕ್ಕೆಲ್ಲ ಚಲೋ ಐತಿ. ಬಟ್ ಇಲ್ಲೊಂದು ಬಾರ್ ಕೌಂಟರ್ ಐತಿ. ಸೊ ಸ್ವಿಮ್ಮಿಂಗ್ ಪೂಲ್ ಇಲ್ಲ ಐತಿ. ಸೊ ಅಲ್ಲೆಲ್ಲ ಕುತ್ಕೋಬೋದು ಆರಾಮಾಗಿ. ಆದ್ರೆ ಬಿಸಿ ಐತೋ ನೀರು ತಣ್ಣ ಐತೋ ಗೊತ್ತಿಲ್ಲ, ಆಮೇಲೆ ನೋಡೋಣ ಅಂತ. ಇದು ನಮ್ದು ಮಾಂಚೇರಿ ಇನ್ನೊಂದು ಕ್ರೂಸ್ ಇದೆ. ಸೊ 2 ಒಂದು ಮಾಂಚೇರಿ 1, 2. ನಾವೆರಡು 2ನಾಗ ಇದು 1. ಹಿಂದೆ ನೋಡ್ರಿ ಗುಡ್ಡ ಎಷ್ಟು ಚಲೋ ಚೊಕ್ಕಣತಾವ. ಇದೇ ಇದ್ರ ಸ್ಪೆಷಾಲಿಟಿ. ಅದಕ್ಕೆ ಇಲ್ಲೆಲ್ಲರೂ ಕ್ರೂಸ್ ಮಾಡ್ತಾರೆ. ಅನಾಹುತೈತಿ. ಸೊ ನಾವು ಈಗ ನೆಕ್ಸ್ಟ್ ಎಲ್ಲಿ ಹೊಂಟೇವಿ ಅಂದ್ರೆ ಒಂದು ಪ್ಲೇಸ್ ಹೊಂಟೇವಿ. ಆ ಪ್ಲೇಸ್ಗೆ ಎದಕ್ಕೆ ಹೊಂಟೇವಿ ಅಂದ್ರೆ ಅಲ್ಲಿ ಕಯಾಕಿಂಗ್ ಮತ್ತು ಸ್ವಿಮ್ಮಿಂಗ್ ಐತಿ. ಮಳೆ ಒಳಗೆ ಏನು ಮಾಡ್ತೇವೆ ಗೊತ್ತಿಲ್ಲ, ಬಟ್ ಕಯಾಕಿಂಗ್ ಮಾಡ್ಬೋದು. ಸ್ವಿಮ್ಮಿಂಗ್ ಅಂತೂ ಮಾಡೋಕೆ ಭಾಳ ಚಳಿ ಐತಿ. ಸೊ ಆ ಪ್ಲೇಸಿಗೆ ಕ್ರೂಸ್ ಮಾಡ್ಕೊಂಡು ಹೊಂಟೇವಿ ಈಗ. ಇನ್ನೊಂದು ಮಾಂಚೇರಿ ಮತ್ತು ನಮ್ಮದು ಇಬ್ಬರದು 2 ಕ್ರೂಸ್ಗಳು ಅಲ್ಲೇ ಹೊಂಟಾವೀಗ. ಇನ್ನೊಂದು ತಾಸು ಜರ್ನಿ ಐತಲ್ಲೇ. 3:15 ಈಗ ಎಷ್ಟೊಂದು 2:30 ಏನಾಗೈತೆ ಟೈಮ್. 3:15ಕ್ಕೆ ನಮ್ಮ ಇದು ಕಯಾಕಿಂಗ್ ಸ್ಟಾರ್ಟ್ ಆಗೈತೆ ಆ್ಯಕ್ಟಿವಿಟಿ. ಸೊ ಅದು 1 ಅವರ್ ಮಟ್ಟ ಆ್ಯಕ್ಟಿವಿಟಿ ನಡೀತೈತಿ. ಸೊ ಆ್ಯಕ್ಟಿವಿಟಿ ಆದಮೇಲೆ ನೆಕ್ಸ್ಟ್ ಏನೆಲ್ಲ ತೋರಿಸ್ತೀನಿ. ಇವಾಗ ಬೋಟ್ ಒಳಗೆ ಸೊ ಈ ಬೋಟ್ ಒಳಗೆ ಏನೇನೋ ಬಿಯರ್, ಆಮೇಲೆ ಏನೇನೋ ಸ್ನ್ಯಾಕ್ಸ್, ಏನೇನೋ ಮಾರತ್ತಾರೆ, ಚಿಪ್ಸ್ ಏನೇನೋ ಮಾರಕ್ಕೆ ಬರತ್ತಾರೆ. ಇಲ್ಲಿ ನಾವೇನಾರ ಬೇಕಂದ್ರೆ ತೊಗೋಬೋದು. ನೋಡ್ರಿ ಒಂದು ಲೇಯರ್ ಫ್ರಾಗ್ ಫುಲ್ ಕೆಳಗೆ ಬಂದೈತೆ ಹಂಗೆ ಸೀದಾ. ಆಗಿಲ್ಲ ಹೇಳಿದ್ರು ಅವರು ವೆದರ್ ಚಲೋ ಇಲ್ಲ ಅಂತೇಳಿ. ನೋಡಿ, ಸೊ ಇವಾಗ ಕಯಾಕಿಂಗ್ ಹೊಂಟೇವಿ. ಕಯಾಕಿಂಗ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾರ. ಸೊ ಈ ಬೋಟ್ ಏನು ಮೌಂಟೇನ್ ಐತಿ ಇದ್ರ ಹಿಂದೆಲ್ಲ ಹೋಗ್ಬೋದು ಅಂತ. ಈ ಪಾರ್ಟ್ನಾಗೆಲ್ಲ ಕಯಾಕಿಂಗ್ ಹೋಗ್ಬೋದು ಅಂತ ಹೇಳಾರ. ಸೊ ಇಲ್ಲ ನೋಡ್ರಿ ಫುಲ್ ಕ್ಲೌಡ್ಸ್ ಎಲ್ಲ ಕೆಳಗೆ ಬಂದವು. ಮಂಜು ಅಂದ್ರೆ ಮಂಜು. ಯು ಕ್ಯಾನ್ ಗೋ. ಥ್ಯಾಂಕ್ ಯು.
ಫುಲ್ ಹಿಂಗೈತಿ. ಕಾವ್ಯ ಹತ್ತಾಳೆ ಇವಾಗ. ಇಲ್ಲಂತೂ ನೇಚರ್ ಅನಾಹುತೈತಿ. ಇಂಥ ನೇಚರ್ನಾಗ ಕಯಾಕಿಂಗ್ ಮಾಡ್ತೀವಿ ಅಂತ ಅನ್ಕೊಂಡಿರಲಿಲ್ಲ. ಕಾವ್ಯ ಹೆಂಗೈತಿ ಹೊಳ್ಳಿ ಹೇಳ ಸ್ವಲ್ಪ. ಹಂಗೆ ಸ್ಲೋ ಹೊಳ್ಳ ಭಾಳ ಕಬ್ಬಳ ಹಂಗೈತಿ. ಯಾವುದೋ ಮೂವಿಗೆ ಬಂದು ಎಷ್ಟು ಫೀಲ್ ಆಗುತ್ತೋ ಹಂಗಿದೆ ನೋಡ್ರಿ. ಎಲ್ಲ ಗುಡ್ಡ ಬೆಟ್ಟಗಳು ಹೆಂಗೆ ಕಾಣಿಸತ್ತವ. ಅಲ್ಲಲ್ಲಿ ಪಕ್ಷಿಗಳ ಸೌಂಡು. ಪಕ್ಷಿ ಇದೆ ನೋಡಿ ಎಷ್ಟು ಚೆನ್ನಾಗಿ. ಇದ್ರ ಮಧ್ಯೆ ನಾವು ಕಯಾಕಿಂಗ್ ಮಾಡತ್ತೀವಿ. ಕೆಟ್ಟ ಹೆದರಿಕೆ ಬರತೈತಿ. ನಮ್ಮ ಕ್ರೂಸ್ ಅಲ್ಲೇ ಐತಿ ಹಿಂದೆ ಕಾಣಿಸ್ತಿರ್ಬೋದು. ನಾ ಹೆಡ್ ಮೌಂಟ್ ತರೋದು ಮರ್ತುಬಿಟ್ಟೆ. ಸೊ ಹೆಡ್ ಮೌಂಟ್ ತರೋದು ಕಷ್ಟ ಆಗಿದ್ದಕ್ಕೆ ಈಗ ಕಿಸೆಯೊಳಗೆ ಇಟ್ಕೊಳ್ಳೋದು ತೆಗಿಯೋದಾಗತೈತಿ. ಅದು ಫುಲ್ ಇದು ಕಯಾಕ್ ಹಿಂಗೆ ಅಳಗಾಡತ್ಬಿಟ್ಟೈತಿ. ಕೆಟ್ಟ ಟಾಯ್ಕ್ ಹರಿದಂಗೆ ಆಗತೈತಿ. ಸಣ್ಣ ಹೊಡಿವ ಬಲ್ಕ್ ಹೊಡಿ ಸ್ಲೋ ಆಗಿ. ಹಾಂ ಎಲ್ಲಿ ಈ ಕಡೆ ಬಡ್ಯಾಕತ್ತೈತೆ ಅದ. ಏಯ್ ಹಿಂಗೆ ಹೊಡಿ. ಹೊಡಿ. ಈಗಂತೂ ಏನಿದ್ರದು ಮೆಕ್ಯಾನಿಕ್ಸ ಅರ್ಥ ಆಗೋಲ್ತ. ಇತ್ತಾಗ ಹೊಂಟ್ರೆ ಅತ್ತಾಗ ಹೊಂಟ್ರೆ ಇತ್ತಾಗ ತಿರ್ಗ್ಸಾಕತ್ತಾಳ. ಓ ನೋಡ್ರಿ ಏನು ಮನಾವತೈತಿ. ಅವರೇ ಹೇಳಿದ್ರೆ ಈ ಮೌಂಟೇನ್ ಹಿಂದೆ ಬೇಕಾದ್ರೆ ಹೋಗ್ರಿ ಅಂತ. ಈ ಮೌಂಟೇನ್ನ ಹಿಂಗೆ ಸುತ್ತು ಹೊಡೆದು ನಮ್ಮ ಕ್ರೂಸ್ಗೆ ಹೋಗ್ಬೇಕು ಅನ್ಕೊಳತ್ತೀವಿ. ಸೊ ಹಂಗೆ ಮಾಡ್ತೀವಿ ಈಗ. ನೋಡ್ರಿ ಹೋಗೋಣ. ನಾನು ಹೆಡ್ ಮೌಂಟ್ ತಂದಿದ್ರೆ ಮಸ್ತ್ ಕಯಾಕಿಂಗ್ ಮಾಡ್ಕೊಂಡು ತೋರಿಸ್ಕೊಂಡು ಹೋಗಿದ್ದೆ. ಬಟ್ ಹೆಡ್ ಮೌಂಟ್ ತರಲಿಲ್ಲ. ಅಲ್ಲೇ ಮೇಲೆ ರೂಮ್ನಾಗ ಬಿಟ್ಟು ಬಂದೆ. ಸೊ ಅಲ್ಲಿ ಕಾಣ್ತೈತಲ್ಲ ಅದ ನಮ್ಮ ಕ್ರೂಸ್. ಸೊ ಇದಂತೂ ಮಸ್ಟ್ ಟ್ರೈ ನೋಡ್ರಿಪ್ಪ. ಕಯಾಕಿಂಗ್ ಸ್ವಲ್ಪ ಮಂದಿ ಬಂದಿಲ್ಲ. ಒಂದು 60% ಜನ ಬಂದಿಲ್ಲ ಕೆಳಗೆ. ಅವ್ರ ರೂಮ್ನಾಗ ಅದಾರ. ಸೊ ನೀವೇನಾರ ಮಂಚೇರಿಗೆ ಅಥವಾ ಯಾವುದೋ ಕ್ರೂಸ್ ಬಂದ್ರೆ ಇಲ್ಲೇ ಹೆಲಾಂಗ್ ಬೇ ಒಳಗೆ ಈ ಕಯಾಕಿಂಗ್ ಅಂತೂ ಮಾಡಿರಿ. ಭಾಳ ಅಂದ್ರೆ ಭಾಳ ರೆಕಮೆಂಡೆಡ್ ಐತದ. ಯಾಕಂದ್ರೆ ಇದು ನೀವು ಈ ಥರ ಕಯಾಕಿಂಗ್ ಬೇರೆ ಕಡೆ ಮಾಡೋಕೆ ಆಕೈತೋ ಇಲ್ಲೋ ಗೊತ್ತಿಲ್ಲ. ನಾರ್ಮಲಾಗಿ ರಿವರ್ಸ್ನಾಗ ಈ ಥರ ನೇಚರ್ ಒಳಗೆ ನೋಡ್ರಿ ಇಲ್ಲೆಲ್ಲ ಹೆಂಗೈತಿ. ಈ ಥರದ ಮಧ್ಯೆ ಎಲ್ಲ ನೀವು ಕಯಾಕಿಂಗ್ ಮಾಡೋದು ಸಿಗ್ತೈತಿಲ್ಲ ಗೊತ್ತಿಲ್ಲ ಅಪಾರ್ಚುನಿಟಿ. ಬಟ್ ಸಿಕ್ಕಾಗಂತೂ ಮಿಸ್ ಮಾಡ್ಕೊಬೇಡ್ರಿ. ಏನಾರ ಆಗಿರಲಿ ಬಂದು ಕಯಾಕಿಂಗ್ ಮಾಡಿರಿ. ಹೆದರಿಕೆ ಆಗಲಿ ಏನಾರ ಆಗಲಿ ಬಂದು ಮಾಡಿರಿ. ಭಾಳ ಅಂದ್ರೆ ಭಾಳ ವರ್ತ್ ಇಟ್ ಐತಿ. ಏನಿದು ಕೆಳಗೆ ರಟ್ಬೋರ್ಡ್ ಏನೈತಲ್ಲ ಇಲ್ಲಿ. ಹೋಲ್ಬಿಡು ಲಗ ಹೊಡೆದೇವು ಮತ್ತು ನಾವು ಐತಿಲ್ಲ. ಮಳೆ ಒಂದು ಸಣ್ಣಗೆ ಬರತೈತಿ ನೋಡ್ರಿ. ಅಲ್ಲೆಲ್ಲ ಮಸ್ತ್ ಮಾಡತ್ತಾರ ನೋಡ್ರಿ. ಒಂದು ಲೇಯರ್ ಎಷ್ಟು ಐತಿ. ನಾವು ಬಂದ ಕೂಡಲೇ ಲೆಮನ್ ಟೀ ರೆಡಿ ಐತಿ. ಟವಲ್ಸ್ ಎಲ್ಲ ಕೊಟ್ರೆ ಅಯ್ಯಪ್ಪ. ಶೋರ್ ಥ್ಯಾಂಕ್ ಯು. ಸೊ ಎಷ್ಟೋ ಮಟ್ಟ ಇವ್ರು ನಮಗೆ ವೇಟ್ ಮಾಡತ್ತಿದ್ರು. ಎಲ್ಲರೂ ಹೋಗಿ ರೌಂಡ್ ಹೊಡೆದು ಬಂದಾರ. ನಾವು ಅಲ್ಲಿ ಹೋಗಿ ನಿಂತ್ಬಿಟ್ಟಿದ್ವಿ ಆರಾಮಾಗಿ. ಫುಲ್ ಪೀಸ್ಫುಲ್ ಇತ್ತು. ಅದಕ್ಕೆ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡತ್ತಿದ್ವಿ. ಈಗ ನಾವು ಬಂದ ಮೇಲೆ ಕ್ರೂಸ್ ಮೂವ್ ಮಾಡತ್ತಾರ. ನಮ್ಮ ಸಂಬಂಧ ವೇಟ್ ಮಾಡತ್ತಿದ್ರು ನೋಡ್ರಿ. ಪದ್ಧತಿರೆಲ್ಲ ಸ್ವಚ್ಛತಾನ ಅಂತಾರೆ. ಈಗ ನೆಕ್ಸ್ಟ್ ಸ್ವಿಮ್ಮಿಂಗ್ ಪೂಲ್ ಹೋಗೋದು. ಯಾರೋ ಮಾವು ಕುಲ್ತಾನಲ್ಲಿ. ಈಗ ನಾವು ಅಲ್ಲೇ ಸ್ವಿಮ್ಮಿಂಗ್ ಪೂಲ್ ಅಷ್ಟೆಲ್ಲ ಜಕ್ಕೂಸಿ ಐತದ. ಅದಂತೂ ಹೀಟೆಡ್ ಪೂಲ್ ಐತಿ. ಸೊ ಏನೋ ಟೆನ್ಷನ್ ಇಲ್ಲ. ಸೀದಾ ಹೋಗೋಣ ಅದ್ರೊಳಗೆ ಬಿಡೋಣ ಅಂತ ನಡ್ರಿ ಹೋಗೋಣ. ಸೊ ಇದು ಸ್ವಿಮ್ಮಿಂಗ್ ಪೂಲ್ ಏರಿಯಾ ನೋಡ್ರಿ. ಫುಲ್ಲು ಜಕ್ಕೂಸಿ. ಇವಾಗ ನೋಡ್ರಿಪ್ಪ ಮಂಜು ಇನ್ನೂ ಜಾಸ್ತಿ ಆತ. ಫುಲ್ಲು ಮೋಡ ಮುಸ್ಕೊಂತ ಏನೂ ಜಾಸ್ತಿ ಕಾಣವಲ್ತೀಗ. Evening. ಸೊ ಇವಾಗ ಮೇಲೆ ಬಂದ್ವಿ. ಈ ನೆಕ್ಸ್ಟ್ ಆ್ಯಕ್ಟಿವಿಟಿ ಏನಂದ್ರೆ ಕುಕಿಂಗ್ ಕ್ಲಾಸ್ ಏನೋ ಇದಂತೆ. ಸೊ ಕುಕಿಂಗ್ ಕ್ಲಾಸ್ ಏನೋ ನಡೆಯತೈತಿ. ಸೊ ಏನೋ ಸ್ಟಾರ್ಟ್ ಆಕೈತೆ ಕುಕಿಂಗ್ ಕ್ಲಾಸ್. ನೋಡೋಣ. So good evening, ladies and gentlemen. Welcome to my cooking class. 2 kind of bell pepper, green and yellow.
Last one and put the bottom. No, they make it. 1 hour later. Travel inside, we go up and down, up and down. ನೋಡ್ರಿಲ್ಲ ಸೊ ಸ್ಪೆಷಲ್ ಅರೇಂಜ್ಮೆಂಟ್ ಮಾಡಿ ಏನೋ ಒಂದು ಗಿಫ್ಟು ಆಮೇಲೆ ಬೊಕ್ಕೆ. ಸೊ ನಮ್ಮ ರಾತ್ರಿ ಮೆನ್ಯೂ ಇದೆ. ಮಧ್ಯಾಹ್ನ ಇದ್ದಂಗೆ ಬಫೆ ಇಲ್ಲ, ಎಲ್ಲ ಅವರ ಸರ್ವ್ ಮಾಡತ್ತಾರೆ. ಸೊ ಇದ್ರ ಪ್ರಕಾರ ಎಲ್ಲ ಸರ್ವ್ ಮಾಡ್ತಾರೆ ಅವ್ರ, ನಮ್ಮ ಕುಂತಲ್ಲೇನ. ಅರೇಂಜ್ಮೆಂಟ್ಸ್ ಮಾತ್ರ ಭಾಳ ಚಂದ ಮಾಡಾರ, ಹೊತ್ತು ಮಾಡಾರ. ನಾವು ಏನೂ ಕೇಳಿದ್ದಿಲ್ಲ, ಜಸ್ಟ್ ಮೆನ್ಷನ್ ಮಾಡಿದ್ವಿ ಇದು ನಮ್ಮ ಹನಿಮೂನ್ ಅಂತ. ಈ ಲೆವೆಲ್ಗೆ ಅರೇಂಜ್ಮೆಂಟ್ ಮಾಡಾರ. Oh, what the fuck? ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಒಂದು ಸೆಕೆಂಡ್ ಡೇ ಇದೆ ನಮ್ಮ ಮಾಂಚೇರಿ ಕ್ರೂಸ್ ಒಳಗೆ. ಸೊ ಈಗ 6 ಗಂಟೆ ಆಗೈತಿ, ಇವಾಗ ಇದ್ದೇವಿ. ಇವಾಗ ಬ್ರೇಕ್ಫಾಸ್ಟ್ ಐತಿ. ಬ್ರೇಕ್ಫಾಸ್ಟ್ ಆದ್ಮೇಲೆ 7:15 ಎಲ್ಲೋ ಕೇವಿ ಕರ್ಕೊಂಡು ಹೋಗ್ತಾರಂತ ಸಣ್ಣ ಬೋಟ್ ಒಳಗೆ. ಸೊ ಅದಕ್ಕೆ ಹೋಗ್ಬೇಕೀಗ. ಸದ್ಯಕ್ಕಂತೂ ಹಿಂಗೈತಿ ವ್ಯೂ. ಸೊ ಬ್ರೇಕ್ಫಾಸ್ಟಿಗೆ ಇದೆಲ್ಲ ಐತಿ, ಏನೋ ಫ್ರೂಟ್ಸ್ ಐತಿ, ಜ್ಯೂಸಸ್ ಅದಾವ, ಅಲ್ಲಿ ಕಾರ್ನ್ಫ್ಲೇಕ್ಸ್ ಏನೇನೋ ಐತಿ. ಇದು ಫುಲ್ ನಾನ್ ವೆಜ್, ಬೇಕನ್, ಸಾಸೇಜ್. ಸೊ ನಾವು ಇವಾಗ ಕೇವಾಗ ಹೊಂಟೇವಿ ಎಲ್ಲರೂ. ಸೊ ನಾವು ಇವಾಗ ಎಲ್ಲದೇವು ಅಂದ್ರೆ ಇದಕ್ಕೆ ಈ ಪ್ಲೇಸ್ಗೆ ಏನಂತಾರೆ ಅಂದ್ರೆ ಕ್ಯಾಟ್ಬಾ ಐಲ್ಯಾಂಡ್ ಅಂತಾರೆ. ಸೊ ನಾವು ನಿನ್ನೆ ಇದ್ದಿದ್ದು. ಸೊ ಇದೆಲ್ಲ ಈ ಗುಡ್ಡಗಳೆಲ್ಲ ಅದಾವಲ್ಲ, ಇದೆಲ್ಲದಕ್ಕೂ ಕ್ಯಾಟ್ಬಾ ಐಲ್ಯಾಂಡೇ ಅಂತ ಅನ್ನೋದು. ನಾವು ವಿಯೆಟ್ನಾಮ್ ದಡದಿಂದ ಸ್ವಲ್ಪ ದೂರದಾಗ ಐತಿ ಕ್ಯಾಟ್ಬಾ ಐಲ್ಯಾಂಡ್. ಅಲ್ಲಿ ಬಂದೇವಿ. ಕ್ರೂಸ್ ಎಲ್ಲ ಅಲ್ಲೇ ಆ್ಯಂಕರ್ ಮಾಡ್ತಾವೆ. ಅಲ್ಲೇ ಮತ್ತು ಒಳಗೆ ಕ್ಯಾಟ್ಬಾ ಐಲ್ಯಾಂಡ್ ಒಳಗೆ ಎಲ್ಲ ಹಂಗೆ ಸುತ್ತಾಡ್ತಾವೆ, ಕಯಾಕಿಂಗ್ ಮಾಡೋಕೆ, ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡ್ಸೋಕೆ. ಈಗ ನಾವು ಹೊಂಟಿರೋ ಕೇವು ಕ್ಯಾಟ್ಬಾ ಐಲ್ಯಾಂಡ್ ಒಳಗೆ ಐತಿ. ಸದ್ಯಕ್ಕೆ ಹಿಂಗೈತಿ. ಈಗ ಈ ರೋಡ್ನ ಹಿಂಗೆ ಹೋಗಿ ನಮ್ಮ ಬಸ್ ಐತಿ, ಮಾಂಚೇರಿ ಬಸ್ ನೋಡ್ರಿ. ಆ ಕೇವ್ ಹೆಸರು ಕಾವ್ಯ ಹೇಳ್ತಾಳೆ, ಕೇಳಿಸ್ಕೊರಿ ಏನಂತ ಹೇಳಿ. ಟ್ರುಂಗ್ ಟ್ರಾಂಗ್ ಕೇವ್. ಟ್ರುಂಗ್ ಟ್ರಾಂಗ್ ಟ್ರೆಂಗ್. ಸೊ ಇದು ನಮ್ಮ ಬಸ್. ಸೊ ನಾವು ಇವಾಗ ಹೊಂಟೇವಿ ಕೇವ್ ಕಡೆ. 15 minutes ಡ್ರೈವ್ ಅಂತ. ಇವಾಗ ಇಳಿದ್ವಿ. ಇಲ್ಲೇ ಕೇವೇನೋ ಐತೆ ಒಳಗಡೆ, ಫುಲ್ ನೇಚರ್ ಒಳಗೆ. ಇದು ನಮ್ಮ ಯಲ್ಲಾಪುರ ರೋಡ್ ಇದ್ದಂಗೆ ಐತೆ, ಅನಾಹುತೈತಪ್ಪ ರೋಡ್ ಇದು. Stay together like that to give information, because if we stop too much time in one place, there are people have no place to stand. ಹೆಂಗೆ ಹೋಗ್ಬೇಕು ಏನು, ಯಾಕಡೆಯಿಂದ ಬರಬೇಕು. 30 minutes ಆಯ್ತಂತ. 30 minutes ಹೋಗಿ ಹಿಂಗೆ ಬರ್ಬೇಕಂತ. ಸ್ವಲ್ಪ ಬಗ್ಗೆ ಎಲ್ಲ ಹೋಗ್ರಿ ಅಂತೆಲ್ಲ ಹೇಳಿದ್ರು. ಸೊ ಇನ್ನೊಂದೇನು ಹೇಳಿದ್ರು ಅಂದ್ರೆ, ಈ ಐಲ್ಯಾಂಡ್ ಒಳಗೆ ಟೋಟಲ್ 6 ವಿಲೇಜು 1 ಟೌನ್ ಐತಂತ. ಇಲ್ಲಿ ಬಂದು ನೋಡ್ರಿಪ್ಪ ಕೇವ್. ಸೊ ಈ ಕೇವ್ ಒಳಗೆ ಹೋಗ್ಬೇಕು ನಾವೀಗ. ಫುಲ್ 1.2 meters ಅಲ್ಲ, 1.5 meters ಅಷ್ಟೇ ಆಯ್ತಂತ. ಫುಲ್ ಹಿಂಗೆ ಅದ್ರೊಳಗೆ ಸಿಕ್ಕೊಂಡು ಹೋಗ್ಬೇಕು. ಲೈಟ್ಸ್ ಎಲ್ಲ ಹಾಕಿ ನ್ಯಾಚುರಲ್ ಆಗಿದ್ದನ್ನು ಮನ್ ಮಾಡ್ತಾರ ಮಾಡ್ಯಾರ. ಓಕೆ, ಇಲ್ಲಿ ಬಗ್ಗೆ ಹೋಗ್ಬೇಕು ಅನ್ನಿಸ್ತದೆ. ನಾವಿಲ್ಲಿ ಬಗ್ಗೆ ಹೋಗ್ಬೇಕು. ಇದು ಡ್ರೈ ಸೀಸನ್ ಆಗಿರೋದ್ರಿಂದ ಇದೆಲ್ಲ ಫುಲ್ ಡ್ರೈ ಐತಿ.
ಎಲ್ಲೂ ನೀರು ಬಂದಿಲ್ಲ. ಅದ ಇದು ಮಳೆಗಾಲ ಆಗಿತ್ತಂದ್ರೆ ಮಳೆಯಿಂದ ನೀರು ಬರ್ತಿತ್ತಂತ. ಸೊ ಇಲ್ಲೆಲ್ಲ ಫುಲ್ ಇಲ್ಲೆಲ್ಲ ಹಾಸಿ ನೀರು ಸೋರಿ ಒಳಗೆಲ್ಲ ನೀರಾಗಿರ್ತಿತ್ತು. ಅವಾಗ ಇದು ಫುಲ್ ಸ್ಲಿಪ್ಪರ್ ಇರ್ತಿತ್ತು. ಅವಾಗಿನ ಡಿಫಿಕಲ್ಟ್ ಇರ್ತಿತ್ತಂತೆ ಕೇವ್ ಒಳಗೆ ಹೋಗಿ ಬರೋದು. ಅಪ್ಪ ಅಪ್ಪ ಮುಗೀತು ನೋಡ್ರಪ್ಪ ನಮ್ಮ ಕೇವ್. ಇಷ್ಟ ಆಲ್ಮೋಸ್ಟ್ ಒಂದು 10-15 ಮಿನಿಟ್ಸ್ ಇತ್ತು ಒಳಗಡೆ. ಫುಲ್ ದೊಡ್ಡದು ಮಸ್ತ್ ಇತ್ತು. ಫುಲ್ ಕೇವ್ ಹೈಕಿಂಗ್ ಎಲ್ಲ ಮುಗಿಸ್ಕೊಂಬಂದ್ವಿ. ಇವಾಗ ಚೆಕ್ಔಟ್ ಟೈಮು ಒಂದು ಅರ್ಧ ತಾಸು ಕೊಟ್ಟಾರ. ಅರ್ಧ ತಾಸು 40 ಮಿನಿಟ್ಸ್. ಸೊ ಏನು ಮಾಡ್ಬೇಕಂದ್ರೆ ನಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ನಾವು ಇದು ಲಗೇಜ್ ಎಲ್ಲ ಹೊರಗಿಡ್ಬೇಕು. ಜಾಕ ಇಳ್ಕ ಮಾಡಿ ನೆಕ್ಸ್ಟ್ ಇದು ಇರ್ತೈತಿ ಬ್ರಂಚ್ ಇರ್ತೈತಿ. ಬ್ರಂಚ್ ಮಾಡಿ ಚೆಕ್ಔಟ್ ಮಾಡೋದು ಸೀದಾ. ಅವ್ರು ಮತ್ತೆ ವಾಪಸ್ ದಡಕ್ಕೆ ಬಿಡ್ತಾರೆ ನಮ್ಮ. ಸೊ ಇದು ನಮ್ಮ ಬ್ರಂಚು. ಕಾವ್ಯಾಗ ಮತ್ತು ಸ್ಪೆಷಲಾಗಿ ವೆಜಿಟೇರಿಯನ್ ಫುಡ್ ತಂದು ಕೊಟ್ಟಾರ. ಥ್ಯಾಂಕ್ ಯು. ಬಾಯ್ ಬಾಯ್. ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. ಸೊ ನಮ್ದು ಮಾಂಚೇರಿ ಕ್ರೂಸ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಸೊ ನಾವು ದಡಕ್ಕೆ ಬಂದ್ವಿ. ಎಲ್ಲ ಕರ್ಕೊಂಡು ಬಂದ್ರೆ ಈ ಬೋಟ್ ಒಳಗೆ ಈಗ ಲಗೇಜ್ ಎಲ್ಲ ಇಳಿಸಾತಾರ. ಇವಾಗಿಂದ ಈ ಎಪಿಸೋಡ್ ಅಂತೂ ಇಲ್ಲಿಗೆ ಮುಗೀತು. ಸೊ ನಮ್ಮ ಟ್ರಿಪ್ ಕಂಟಿನ್ಯೂ ಆಕೈತಿ. ನಾವೀಗ ನೆಕ್ಸ್ಟ್ ದನಾಂಗ್ ಕಡೆ ಹೊಂಟೇವಿ. ಅದು ನೆಕ್ಸ್ಟ್ ಎಪಿಸೋಡ್ನಾಗ ಬರ್ತೈತಿ. ಸೊ ನೆಕ್ಸ್ಟ್ ದನಾಂಗ್ ಮತ್ತು ಬೇರೆ ಬೇರೆ ಪ್ಲೇಸ್ಗೆ ಹೋಗ್ತೀವಿ. ಬಟ್ ಈ ಎಪಿಸೋಡ್ ಇಲ್ಲಿಗೆ ಎಂಡ್ ಆಕೈತಿ. ಸಿಗೋಣ ನೆಕ್ಸ್ಟ್ ಎಪಿಸೋಡ್ನಾಗ. ಬಾಯ್.